ಲೋಕಸಭಾ ಚುನಾವಣೆಗೆ 4 ತಿಂಗಳಿವೆ. ಈಗ ಬಿಜೆಪಿ ತನ್ನ ತಂಡ ಕಟ್ಟುವ ಕೆಲಸವನ್ನು ಪೂರ್ತಿ ಮಾಡಿದೆ. ವಿಧಾನಸಭಾ ಚುನಾವಣೆಗಳ ಮುಗಿದು ರಿಸಲ್ಟ್ ಬಂದು 6 ತಿಂಗಳಾಗಿದೆ. 6 ತಿಂಗಳಲ್ಲಿ ಹೊಸ ರಾಜ್ಯಾಧ್ಯಕ್ಷರು ಯಾರು, ವಿಪಕ್ಷ ನಾಯಕರು ಯಾರು ಅನ್ನುವ ಪ್ರಶ್ನೆಗೆ ಉತ್ತರ ಇಲ್ಲದೆ ರಾಜ್ಯ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ತಡಕಾಡ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರ ಆಯ್ಕೆ, ಅದರ ಬೆನ್ನಿಗೆ ವಿಪಕ್ಷ ನಾಯಕರ ಆಯ್ಕೆ. ರಾಜ್ಯಾಧ್ಯಕ್ಷರ ಟೀಮ್ ಕೂಡ ಅನೌನ್ಸ್ ಆಯಿತು, ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆಯಾಯಿತು. ಈಗ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಖಾಲಿ ಉಳಿದಿದ್ದ ಸ್ಥಾನಗಳು ಭರ್ತಿ. ವಿಧಾನಸಭೆ ವಿಧಾನ ಪರಿಷತ್ತಿನ ಉಪನಾಯಕರುಗಳು ಜೊತೆಗೆ ಮುಖ್ಯ ಸಚೇತಕರುಗಳ ಅನೌನ್ಸ್ ಆಗಿದ್ದಾರೆ. ಫುಲ್ ಬ್ರೇಕಿಂಗ್ ಬರಲಿ. ಎಲ್ಲ ಸ್ಥಾನಗಳನ್ನ ಭರ್ತಿ ಮಾಡಿ ಆದೇಶ ಹೊರಡಿಸಲಾಗಿದೆ. ಬಿಜೆಪಿ ಹೈಕಮಾಂಡ್ ಸೂಚನೆಯ ಮೇರೆಗೆ ಖಾಲಿ ಸ್ಥಾನಗಳು ಭರ್ತಿ ಮಾಡಲಾಗಿದೆ. ಪ್ರದೇಶವಾರು ಲೆಕ್ಕಾಚಾರ, ಜಾತಿವಾರು ಲೆಕ್ಕಾಚಾರ ನೀಟಾಗಿ ಕಂಡು ಬರ್ತಾ ಇದೆ. ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕರ ಆಯ್ಕೆಯಲ್ಲಿ ಉತ್ತರ ಕರ್ನಾಟಕವನ್ನು ಕಡೆಗಣಿಸಲಾಯಿತು ಅನ್ನುವ ಮಾತಿತ್ತು. ಅದನ್ನು ಕೂಡ ಇಲ್ಲಿ ಪರಿಗಣಿಸಲಾಗಿದೆ. ಅರವಿಂದ್ ಬೆಲ್ಲದ್ ವಿಧಾನಸಭೆ ವಿಪಕ್ಷ ಉಪನಾಯಕ, ದೊಡ್ಡನಗೌಡ ಪಾಟೀಲ್ ವಿಧಾನಸಭೆ ಮುಖ್ಯ ಸಚೇತಕ. ಉತ್ತರ ಕರ್ನಾಟಕಕ್ಕೆ 2 ಸ್ಥಾನಗಳು. ಸುನೀಲ್ ವಲ್ಯಾಪುರೆ ಪರಿಷತ್ ವಿಪಕ್ಷ ಉಪನಾಯಕ, ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಪರಿಷತ್ ವಿಪಕ್ಷ ನಾಯಕರಾಗಿ ಆಯ್ಕೆಯಾಗಿದೆ. ರವಿಕುಮಾರ್, ಎನ್ ರವಿಕುಮಾರ್ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕ. ಬೆಲ್ಲದ್ ವಿಧಾನಸಭೆ ವಿಪಕ್ಷ ಉಪನಾಯಕ, ಒಕ್ಕಲಿಗ ವಿಪಕ್ಷ ನಾಯಕ ಆರ್ ಅಶೋಕ್, ಅರವಿಂದ ಬೆಲ್ಲದ್ ವಿಧಾನಸಭೆ ವಿಪಕ್ಷ ಉಪನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಲಿಂಗಾಯತ ಸಮುದಾಯ. ವಿಪಕ್ಷ ನಾಯಕ ಸ್ಥಾನ ಒಕ್ಕಲಿಗರಿಗೆ, ವಿಪಕ್ಷ ಉಪನಾಯಕ ಸ್ಥಾನ ಲಿಂಗಾಯತ. ವಿಧಾನಸಭೆ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಕುರುಬ ಸಮುದಾಯ, ಕಲ್ಯಾಣ ಕರ್ನಾಟಕದಿಂದ. ಇನ್ನು ಆ ಕಡೆ ವಿಧಾನ ಪರಿಷತ್ತಿಗೆ ಹೋದರೆ ಕೋಟಾ ಶ್ರೀನಿವಾಸ್ ಪೂಜಾರಿ ವಿಪಕ್ಷ ನಾಯಕ, ಬಿಲ್ಲವ ಸಮುದಾಯ. ವಿಪಕ್ಷ ಉಪನಾಯಕ ಸುನೀಲ್ ವಲ್ಯಾಪುರ. ಕೋಟಾ ಶ್ರೀನಿವಾಸ್ ಪೂಜಾರಿ ನಿರೀಕ್ಷೆಯಂತೆ ವಿಪಕ್ಷ ನಾಯಕರಾಗಿದ್ದಾರೆ, ಬಿಲ್ಲವ ಸಮುದಾಯ. ಎನ್ ರವಿಕುಮಾರ್ ವಿಧಾನ ಪರಿಷತ್ತಿನ ಚೀಫ್ ವಿಪ್, ಮುಖ್ಯ ಸಚೇತಕ.
ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದರು, ಆರ್ ಅಶೋಕ್ ವಿಪಕ್ಷ ನಾಯಕರಾದರು. ಒಂದು ಭಾವನೆ ಇತ್ತು, ಯತ್ನಾಳರು ಸೇರಿದಂತೆ, ಬಸನಗೌಡ ಪಾಟೀಲ್ ಯತ್ನಾಳರು ಸೇರಿದಂತೆ ಅನೇಕರು ಮಾತಾಡಿದ್ರು. ಉತ್ತರ ಕರ್ನಾಟಕಕ್ಕೆ ಏನು ಕೊಟ್ಟರೆ? ಆಕ್ಚುಲಿ ವಿಪಕ್ಷ ನಾಯಕ ಆಯ್ಕೆಯಾಗೋದಕ್ಕಿಂತ ಮುಂಚೆನೇ ಬಸನಗೌಡ ಪಾಟೀಲ್ ಯತ್ನಾಳರು ಉತ್ತರ ಕರ್ನಾಟಕಕ್ಕೆ ಸಿಗಬೇಕು ಅಂದಿತ್ತು. ಈಗ ಹುಬ್ಬಳ್ಳಿ ಧಾರವಾಡ ವಿಧಾನಸಭಾ ಕ್ಷೇತ್ರದ ಶಾಸಕ ಅರವಿಂದ ಬೆಲ್ಲದ್ ವಿಧಾನಸಭೆ ವಿಪಕ್ಷ ಉಪನಾಯಕ. ದೊಡ್ಡನಗೌಡ ಪಾಟೀಲ್ ಮುಖ್ಯ ಸಚೇತಕ, ಸುನೀಲ್ ವಲ್ಯಾಪುರೆ ವಿಧಾನ ಪರಿಷತ್ ವಿಪಕ್ಷ ಉಪನಾಯಕ, ಎನ್ ರವಿಕುಮಾರ್ ಚಿತ್ರದುರ್ಗದವರು ವಿಧಾನ ಪರಿಷತ್ ಚೀಫ್ ವಿಪ್ ಆಗಿದೆ. ಇಂಟ್ರೆಸ್ಟಿಂಗ್ಲಿ ಯತ್ನಾಳರಿಗೆ ಈ ಪಟ್ಟಿಯಲ್ಲಿ ಯಾವುದೇ ಸ್ಥಾನ ಸಿಕ್ಕಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳರಿಗಿಲ್ಲ. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಅವರ ಆಕ್ರೋಶ ಇದ್ದೇ ಇತ್ತು. ಆರ್ ಅಶೋಕ್ ವಿರುದ್ಧವೂ ಸಿಟ್ಟು ತೋಡಿಕೊಂಡರು. ವಿಪಕ್ಷ ನಾಯಕರ ಆಯ್ಕೆಗಾಗಿ ಕರೆಯಲಾಗಿದ್ದ ಶಾಸಕಾಂಗ ಪಕ್ಷದ ಸಭೆಗೆ ಯತ್ನಾಳ್ ಬಂದಿದ್ರು, ಆದರೆ ಸಭೆ ಆರಂಭಕ್ಕಿಂತ ಮುಂಚೆನೇ ಎದ್ದು ಹೋಗಿದ್ರು. ಅವರು ಮತ್ತು ರಮೇಶ್ ಜಾರಕಿಹೊಳಿ ಇಬ್ರು ಎದ್ದು ಹೋಗಿದ್ರು. ಈಗ ಈ ಪಟ್ಟಿಯಲ್ಲಿ ಯತ್ನಾಳರ ಹೆಸರು ಎಲ್ಲೂ ಇಲ್ಲ. ಮತ್ತೆ ಮತ್ತೆ ಪಕ್ಷಕ್ಕೆ ಮುಜುಗರ ಆಗುವಂತಹ ಹೇಳಿಕೆಗಳನ್ನು ಕೊಡ್ತಾರೆ ಅನ್ನೋದು ಯತ್ನಾಳರ ಮೇಲಿನ ಆರೋಪ. ಒಂದು ಸಲ ಬಿಜೆಪಿ ಹೈಕಮಾಂಡ್ ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದೆ ಅಂದ್ರೆ ಫೈನಲ್ ಮುಗೀತು, ಒಪ್ಪಿಕೊಳ್ಳಬೇಕೆಲ್ಲರೂ ಅನ್ನುವಂಥದ್ದು ಹೈಕಮಾಂಡ್ನ ನಿರೀಕ್ಷೆ. ಯತ್ನಾಳರು ಒಪ್ಕೊಳ್ಳೋದಿಲ್ಲ. ಆರ್ ಅಶೋಕ್ ವಿಪಕ್ಷ ನಾಯಕರಾಗಿ ಆಯ್ಕೆಯಾಗಬೇಕು ಅಂತ ಹೈಕಮಾಂಡ್ ಬಯಸಿದೆ ಅಂದ್ರೆ ಆಯ್ಕೆಯಾಗಬೇಕು. ಆ ಆಯ್ಕೆಗೆ ಯತ್ನಾಳರ ಸಮ್ಮತಿ ಇರೋದಿಲ್ಲ. ಸಮ್ಮತಿ ಅನೇಕರದಿರ್ಲಿಕ್ಕಿಲ್ಲ, ಆದರೆ ಯತ್ನಾಳರು ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾರೆ. ಈಗ ಯತ್ನಾಳರಂತಾರೆ 2024 ತನಕ ಸ್ವಲ್ಪ ತಡೀರಿ, ಆಮೇಲೆ ಎಲ್ಲ ಬದಲಾವಣೆ ಆಗುತ್ತೆ. ಅವರು ದೊಡ್ಡ ದೊಡ್ಡ ಹುದ್ದೆ ತಗೊಂಡಿದ್ದಾರೆ. ಉತ್ತರ ಕರ್ನಾಟಕ ಇವು ಆಲ್ತು ಪಾಲ್ತು ಕೊಟ್ಟಿದ್ದಾರೆ ಅಂತ. ದೊಡ್ಡ ದೊಡ್ಡ ಹುದ್ದೆ ಅಂದ್ರೆ ಯಾವುದು? ರಾಜ್ಯಾಧ್ಯಕ್ಷ, ವಿಪಕ್ಷ ನಾಯಕ, ದೊಡ್ಡ ದೊಡ್ಡ ಹುದ್ದೆ. ವಿಪಕ್ಷ ಉಪನಾಯಕ, ಮುಖ್ಯ ಸಚೇತಕ ಆಲ್ತು ಪಾಲ್ತು. ಯತ್ನಾಳರ ಲೆಕ್ಕಾಚಾರ. ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗಲಿ, ಆವಾಗ ಬದಲಾವಣೆ ಆಗತ್ತೆ. 28ಕ್ಕೆ 28 ಸ್ಥಾನ ಗೆಲ್ತೀವಿ ಎಂದಿದ್ದಾರೆ. ಒಂದು ಕಡಿಮೆ ಆದರೂ ಮುಂದೆ ರಾಜಸ್ಥಾನ ಮಧ್ಯಪ್ರದೇಶದಲ್ಲಾಗಿಲ್ವಾ, ಹಾಗಾಗತ್ತೆ. ನೋಡ್ರಿ, ಅದು ಏನಾಗೋದೈತಿ, ಇದಕ್ಕೆಲ್ಲದಕ್ಕೂ ಇದರ ಆಯುಷ್ಯ 2024 ಲೋಕಸಭೆ 28 ಸೀಟ್ ತರ್ತೀನಿ ಅಂತ ಹೇಳ್ಯಾರ. 28ರ ಒಂದೂ ಕಡಿಮೆ ಇತ್ತಂದ್ರು ಇದು ಏನಿದೆ ಅಲ್ಲ, ಇದು ಒಂದೇನು ಈ ಸಿಗರೇಟ್ ಪ್ಯಾಕೆಟ್ದೇನೋ ಒಂದು ಮನಿ ಮಾಡಿರ್ತಾರಲ್ಲ, ಸಣ್ಣ ಹುಡುಗರಿದ್ದಾಗ ನಾವು ಮಾಡ್ತಿದ್ವಲ್ಲ, ಹಂಗೆ ದಬ 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 ಬೀಳ್ತದೆ. ಈ 2024 ಲೋಕಸಭಾ ಚುನಾವಣೆ ನಂತರ ಮೇಜರ್ ಆಪರೇಷನ್ ಮಾಡದೇ ಇದ್ರೆ ಮುಂದಿನ ನಿರ್ಣಯ ನಾವು ಮಾಡ್ತೀವಿ. ರಾಜೀನಾಮೆ ನಾಯಕ ಕೊಡ್ಲಕ್ಕೆ ಹೋಗುಲ್ರಿ. ಮುಂದಿನ ಹೊಸ ತಿರು ಆಗ್ತದೆ 2024 ನಂತರ. ನೋಡ್ರಿ, ಅದು ಏನಾಗೋದೈತಿ, ಇದಕ್ಕೆಲ್ಲದಕ್ಕೂ ಇದರ ಆಯುಷ್ಯ 2024 ಲೋಕಸಭೆ 28 ಸೀಟ್ ತರ್ತೀನಿ ಅಂತ ಹೇಳ್ಯಾರ. 28ರ ಒಂದೂ ಕಡಿಮೆ ಇತ್ತಂದ್ರು ಇದು ಏನಿದೆ ಅಲ್ಲ, ಇದು ಒಂದೇನು
ಈ ಸಿಗರೇಟ್ ಪ್ಯಾಕೆಟ್ ಏನೋ ಒಂದು ಮನಿ ಮಾಡಿರ್ತಾರಲ್ಲ, ಸಣ್ಣ ಹುಡುಗರಿದ್ದಾಗ ನಾವು ಮಾಡ್ತಿದ್ವಲ್ಲ, ಹಂಗೆ ದಬ 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 ಬೀಳ್ತದೆ. ಈ 2024 ಲೋಕಸಭಾ ಚುನಾವಣೆ ನಂತರ ಮೇಜರ್ ಆಪ್ರೇಷನ್ ಮಾಡದೇ ಇದ್ದರೆ ಮುಂದಿನ ನಿರ್ಣಯ ನಾವು ಮಾಡ್ತೀವಿ. ರಾಜೀನಾಮೆ ನಾಯಕ ಕೊಡ್ಲಕ್ಕೆ ಹೋಗುಣ್ರಿ. ಮುಂದಿನ ಹೊಸತಿರು ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದ ನಮ್ಮನೆ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಬಿಜೆಪಿ ಬೀಟ್ನ ರಿಪೋರ್ಟರ್ ರವಿ ಶಿವರಾಮ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿದ್ದಂತೆ ಟೋಟಲ್ ಟೀಮ್ ರೆಡಿ ಆಗ್ತಾ ಇದೆ. ಒಂದು ಟೀಮ್ ಆರ್ ಅಶೋಕ್, ಇನ್ನೊಂದು ಟೀಮ್ ವಿಜಯೇಂದ್ರ. ಏನನ್ಸುತ್ತೆ ಪೂರ್ತಿ ಪಟ್ಟಿ ನೋಡಿದ್ರೆ? ಏನೇನು ಕನ್ಸಿಡರೇಷನ್ಗೆ ತೆಗೆದುಕೊಂಡು ಈ ಪಟ್ಟಿ ಮಾಡಿದ್ದಾರೆ ಅಂತ ಅನ್ಸುತ್ತೆ? ಅಜಿತ್, ವಿಧಾನಸಭೆಯ ವಿಪಕ್ಷ ನಾಯಕನ ಆಯ್ಕೆಯ ಪ್ರಕ್ರಿಯೆ ದಿವಸವೇ ವಿಧಾನ ಪರಿಷತ್ತು ಕೂಡ ಆಯ್ಕೆ ಆಗ್ತಾ ಇತ್ತು. ಆದರೆ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ವಿರೋಧವನ್ನು ವ್ಯಕ್ತಪಡಿಸಿದ್ರಿಂದ ಅವತ್ತು ಆಯ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಮಾಡಿದ್ದಾರೆ. ಒಟ್ಟಾರೆ ಇವತ್ತಿನ ಪಟ್ಟಿಯನ್ನು ನೋಡ್ತಾ ಹೋದಾಗ ಸಹಜವಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕರಾವಳಿ ಭಾಗವನ್ನು ಪ್ರತಿನಿಧಿಸ್ತಾರೆ. 1993ರಿಂದ ಗ್ರಾಮ ಪಂಚಾಯತಿಯಿಂದ ಬಂದಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಬಹಳ ಅನುಭವ ಇದೆ ಎನ್ನುವ ಕಾರಣಕ್ಕೋಸ್ಕರ ಒಂದು ಅವಕಾಶವನ್ನು ಮತ್ತೊಮ್ಮೆ ಮಾಡಿಕೊಟ್ಟಂತೆ ಕಾಣ್ತಾ ಇದೆ. ಉತ್ತರ ಕರ್ನಾಟಕ ಭಾಗದ ಕೆಲವರು ಒಂದು ಸಭೆಯನ್ನು ಮಾಡಿದ್ರು, ಮೀಟಿಂಗನ್ನು ಮಾಡಿ ಅವರಿಗೆ ಮಾಡಬಾರ್ದು, ವಿಪಕ್ಷ ನಾಯಕ ಪ್ರತಿ ಬಾರಿಯೂ ಅವರೇ ಆಗ್ತಾರೆ ಎನ್ನುವಂಥ ಒಂದು ವಿರೋಧವನ್ನು ಕೂಡ ಪಾರ್ಟಿಯ ಆಂತರಿಕ ವಲಯದಲ್ಲಿ ವ್ಯಕ್ತಪಡಿಸಿದ್ರು ಕೂಡ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಬಲವಾಗಿ BS ಯಡಿಯೂರಪ್ಪನವರು ಕೈ ಹಿಡಿದಂತೆ ಕಾಣ್ತಾ ಇದೆ. ಯಾರಾಗಬಹುದು ಎನ್ನುವಂಥ ಚರ್ಚೆಯನ್ನು ಈ ಹಿಂದೆ ಮಾಡಿದಾಗ ಅಜಿತ್ ನಾನು ಒಂದು ಮಾತು ಹೇಳಿದ್ದೆ, ಯಡಿಯೂರಪ್ಪನವರು ನೋಡೋಣ ನಿಮ್ದು ಆಗತ್ತೆ ಅನ್ನುವಂಥ ಭರವಸೆಯ ಮಾತುಗಳನ್ನು ಹೇಳಿದ್ರು ಅಂತ. ಅದಕ್ಕೆ ಒಂದು ರೀಸನನ್ನು ಪೊಲಿಟಿಕಲಿ ನೋಡೋದಾದರೆ ಕುಂದಾಪುರ ಭಾಗದಲ್ಲಿ ಅಥವಾ ಬೈಂದೂರು ಭಾಗದಲ್ಲಿ ಲೋಕಸಭಾ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಆ ಒಂದು ವ್ಯಾಪ್ತಿಯಲ್ಲಿಯೂ ಕೂಡ ಇದೆ. ಬೈಂದೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಆ ಭಾಗದಲ್ಲಿ ದೊಡ್ಡ ಹೆಸರಿದೆ ಮತ್ತು ಬಿಲ್ಲವ ಸಮುದಾಯದ ಲೀಡರ್ ಕೂಡ ಆಗಿದ್ದಾರೆ. ನೀವು ರಾಜಕಾರಣದ ದೃಷ್ಟಿಯಿಂದ ನೋಡಿದಾಗ ಯಡಿಯೂರಪ್ಪನವರು ಬಲವಾಗಿ ಅವರಿಗೆ ಸಮರ್ಥನೆಯನ್ನು ಮಾಡಿಕೊಂಡು ಒಂದು ಅವಕಾಶವನ್ನು ಕೊಡಿಸೋದ್ರಲ್ಲಿ ಈ ಒಂದು ಕಾರಣವು ಇರಬಹುದು ಎನ್ನುವಂಥದ್ದು ಮೇಲ್ನೋಟಕ್ಕೆ ರಾಜಕೀಯವಾಗೂ ಕೂಡ ಕಾಣ್ತಾ ಇದೆ. ಹಾಗಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ. ಕರಾವಳಿ ಭಾಗಕ್ಕೆ ಸುನೀಲ್ ಕುಮಾರ್ ಅವರನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದ ಮೇಲೆಯೂ ಕೂಡ ಬಿಲ್ಲವ ಸಮುದಾಯದ ಇಬ್ಬರಿಗೆ ಪ್ರಬಲವಾದ ಸ್ಥಾನವನ್ನು ಕೊಟ್ಟಿದೆ. ಕೇಸರಿಯ ಕೋಟೆ ಅಂತಲೇ ಕರೆಸ್ಕೊಳ್ಳುತ್ತೆ ಮಂಗಳೂರು ಭಾಗ, ಕರಾವಳಿಯ ಭಾಗ. ಹಾಗಾಗಿ ಅವರಿಗೆ ಒಂದು ಅವಕಾಶ ಸಿಕ್ಕದಂತೆ ಕಾಣ್ತಾ ಇದೆ. ಇನ್ನು ಸುನೀಲ್ ವಲ್ಲಾಪಿ ಅವರು ಕೂಡ ಯಡಿಯೂರಪ್ಪನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು. ಈ ಹಿಂದೆ ಅವರು 17 ಜನ ಕಾಂಗ್ರೆಸ್ಗೆ ಬಂದು ಅಧಿಕಾರ ರಚನೆ ಮಾಡುವಂಥ ಸಂದರ್ಭದಲ್ಲಿ ಅವರು ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದ್ರು. ಆ ಕಾರಣಕ್ಕೆ ಅವರಿಗೆ ಪರಿಷತ್ಗೆ ಆಯ್ಕೆಯನ್ನು ಮಾಡಲಾಗಿತ್ತು. ಈಗ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮೇಲ್ಮನೆಯದು ಇದೇನು ಬಹಳ ಅಚ್ಚರಿಯಾದ ಆಯ್ಕೆ ಅಂತ ಅನಿಸೋದಿಲ್ಲ. ರವಿಕುಮಾರ್ ಅವರಿಗೆ ಮೊನ್ನೆ ಪಾರ್ಟಿಯ ಸಂಘಟನೆಯಲ್ಲಿ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟಿರಲಿಲ್ಲ. ಯಾಕಂದರೆ 2 ಬಾರಿ ಪ್ರಧಾನ ಕಾರ್ಯದರ್ಶಿ ಆಗಿದ್ರು. ಅವ್ರಿಗೆ 3ನೇ ಬಾರಿ ಅವಕಾಶ ಕೊಡುತ್ತೆ ಅನ್ನುವಂಥ ಚರ್ಚೆಗಳಿದ್ರೂ ಕೂಡ ಪಾರ್ಟಿಯ ಸಂಘಟನೆಯಲ್ಲಿ ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಟ್ಟಿರಲಿಲ್ಲ. ಹಾಗಾಗಿ ಬಹುತೇಕ ರವಿಕುಮಾರ್ ಅವರಿಗೆ ಸಚೇತಕರನ್ನಾಗಿ ಮಾಡ್ತಾರೆ ಎನ್ನುವಂಥ ಚರ್ಚೆ ಪಾರ್ಟಿ ವಲಯದಲ್ಲಾಗಿತ್ತು. ನಿರೀಕ್ಷೆಯಂತೆ ರವಿಕುಮಾರ್ ಅವರಿಗೆ ಒಂದು ಚಾನ್ಸ್ ಸಿಕ್ಕಿದೆ. ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇರೋದು ಅಜಿತ್, ಕೆಳಮನೆಯಲ್ಲಿ ಬೆಲ್ಲದವರಿಗೆ ಅವಕಾಶ ಸಿಕ್ಕಿದ್ದು, ಅವರನ್ನು ಉಪನಾಯಕನನ್ನಾಗಿ ಮಾಡಲಾಗಿದೆ. ಮೊನ್ನೆ ಸಭೆಯಾದ ಸಂದರ್ಭದಲ್ಲಿ ಯತ್ನಾಳ್, ರಮೇಶ್ ಜಾರಕಿಹೊಳಿ ಅವರೆಲ್ಲ ಸಭೆಯಿಂದ ಎದ್ದು ಹೋದಾಗ ಬೆಲ್ಲದವರಿಗೆ ಅಸಮಾಧಾನ ಇದ್ರೂ ಕೂಡ ಅವರು ಒಳಗಿಂದೊಳಗೇನೆ ಒಂದು ರೀತಿ ಬೇಸರಗೊಂಡಿದ್ರು. ಎಲ್ಲಿಯೂ ಕೂಡ ಬಹಿರಂಗವಾಗಿ ಅದನ್ನು ಹೇಳಿಕೆಗಳ ಮೂಲಕ ಅಥವಾ ಸಭೆಗೆ ಗೈರಾಗುವುದರ ಮೂಲಕ ತನ್ನ ಆಕ್ರೋಶವನ್ನು ಎಲ್ಲೂ ವ್ಯಕ್ತಪಡಿಸಿರಲಿಲ್ಲ. ಬಹುಶಃ ಯತ್ನಾಳ್ ಮೇಲಿಂದ ಮೇಲೆ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಹಾಗಾಗಿಯೇ ಯತ್ನಾಳ್ ಅವರಿಗೆ ಒಂದು ಯಾವುದೇ ಒಂದು ಸ್ಥಾನಮಾನಕ್ಕೂ ಕೂಡ ಅವರನ್ನು ಪರಿಗಣಿಸಿದಂತೆ ಕಾಣ್ತಾ ಇಲ್ಲ. ಹಾಗಂತೇಳಿ ಈ ವಿಪಕ್ಷ ನಾಯಕನ ಉಪನಾಯಕನ ಸ್ಥಾನಕ್ಕಾಗಲಿ ಅಥವಾ ಸಚೇತಕನ ಸ್ಥಾನಕ್ಕಾಗಲಿ ಯತ್ನಾಳ್ ಆಸ್ಪಿರೆಂಟ್ ಆಗಿರಲಿಲ್ಲ. ಅವರಿಗೇನು ಆ ನಿರೀಕ್ಷೆ ಇರಲಿಲ್ಲ. ಅವರಿಗೆ ವಿಪಕ್ಷ ನಾಯಕನಾಗಬೇಕು ಅನ್ನೋದೇ ಅವರ ಬಹುದೊಡ್ಡ ಬಯಕೆ ಆಗಿತ್ತು. ಆದರೆ ಹೈಕಮಾಂಡ್ ಅದಕ್ಕೆ ಸೊಪ್ಪನ್ನು ಹಾಕಿರಲಿಲ್ಲ. ಈಗ ಬೆಲ್ಲದವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದನ್ನು ನೀವು ರಾಜಕೀಯವಾಗಿ ವಿಮರ್ಶೆ ಮಾಡಿ ನೋಡಿದಾಗ ಯತ್ನಾಳ್ ಅವ್ರ ಜೊತೆ ಬಹುತೇಕ ಸಮಯದಲ್ಲಿ ಬೆಲ್ಲದ್ ಗುರುತಿಸ್ಕೊಳ್ತಾ ಬರ್ತಾ ಇದ್ರು. ಬೊಮ್ಮಾಯಿಯವರ ಮನೆಯಲ್ಲಿ ಸಭೆಯಾದಂಥ ಸಂದರ್ಭದಲ್ಲಿ ಯತ್ನಾಳ್, ಅರವಿಂದ್ ಬೆಲ್ಲದ್, ರಮೇಶ್ ಜಾರಕಿಹೊಳಿ, ಬಸವರಾಜ ಬೊಮ್ಮಾಯಿ ಇವರೆಲ್ಲರೂ ಕೂಡ ಒಂದಾಗಿ ಸೇರ್ತಾ ಇದ್ರು. ಹಾಗಾಗಿ ವಿಜೇಂದ್ರ ಅವರ ಆಯ್ಕೆ ಅಥವಾ ಅಶೋಕ್ ಅವರು ಮಾಡಿರುವಂಥ ಆಯ್ಕೆ ಇದು ತಮಗೆ ಸಹಮತಿ ಇಲ್ಲ ಹೇಳೋದನ್ನು ಆಂತರಿಕವಾಗಿ ಸಭೆಯನ್ನು ಮಾಡೋದ್ರ ಮೂಲಕ ಪಾರ್ಟಿಗೆ ಗೊತ್ತಾಗುವ ರೀತಿಯಲ್ಲಿ ಅವ್ರು ನಡ್ಕೊಂಡಿದ್ರು. ಆದರೆ ಮಾಧ್ಯಮಗಳಿಗೆ ಮಾತನಾಡದೇ ಪಕ್ಷಕ್ಕೆ ಮುಜುಗರ ಆಗುವ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡದೇ ಇರೋದೇ ಬೆಲ್ಲದಗೊಂದು ಪ್ಲಸ್ ಆಗಿರಬಹುದು. ಜೊತೆಗೆ ಯತ್ನಾಳ್ ಅವರ ಜೊತೆಗೆ ಗುರುತಿಸಿಕೊಂಡ ಕ್ಷಣ ಅವ್ರಿಗೆ ಅವಕಾಶವನ್ನು ಯಾಕೆ ಮಾಡಿಕೊಟ್ರು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರ್ತವೆ. ಒಬ್ಬರಿಗೆ ಮಾತಾಡುವವರಿಗೆ ಅವಕಾಶವನ್ನು ಕೊಡದೆ ಜೊತೆಯಲ್ಲಿದ್ದವ್ರಿಗೆ ಅವಕಾಶವನ್ನು ಕೊಟ್ಟಾಗ ಆ ಒಂದು ಬಂಡಾಯವನ್ನು ಶಮನ ಮಾಡಬಹುದು. ಮಾತಾಡ್ತಾ ಹೋದರೆ ಪಾರ್ಟಿಯಲ್ಲಿ ಯಾವುದೇ ಬೆಲೆಯನ್ನು ಕೊಡುವುದಿಲ್ಲ ಹೇಳುವಂಥ ಸಂದೇಶವನ್ನು ಕೂಡ ಪರೋಕ್ಷವಾಗಿ ಯತ್ನಾಳ್ ಅವರಿಗೆ ಕೊಡೋದಕ್ಕೋಸ್ಕರವೇ ಈ ಒಂದು ಆಯ್ಕೆಯನ್ನು ಮಾಡಿದ್ದಾರೆ ಎನ್ನುವಂಥದ್ದು
ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅಜಿತ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಆರಂಭ ದಿನಗಳಲ್ಲಿ, ಈಗ ಅವರು ದಿವಂಗತರಾಗಿದ್ದಾರೆ ಉಮೇಶ್ ಕತ್ತಿ ಅವರು ಅದರ ಒಂದು ಉದಾಹರಣೆಯನ್ನು ಹೇಳಬಹುದು ಅಂತ ಅನ್ಸುತ್ತೆ. ಯತ್ನಾಳ್ ಮತ್ತು ಉಮೇಶ್ ಕತ್ತಿ ಅವರು ಒಟ್ಟಿಗೆ ಓಡಾಡ್ತಾ ಇದ್ರು. ಆಗ ಅವ್ರ ಜೊತೆ ಕೆಲವೊಂದಿಷ್ಟು ಆಪ್ತರು ಅವ್ರಿಗೆ ಸಲಹೆಯನ್ನ ಕೊಟ್ಟಿದ್ರಂತೆ, ನೀವು ಎಲ್ಲಿಯ ತನಕ ಯತ್ನಾಳ್ ಅವರು ಸಹವಾಸವನ್ನ ಮಾಡ್ತಾ ಮತ್ತು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಿರೋ ಅಲ್ಲಿಯ ತನಕ ನೀವು ಮಿನಿಸ್ಟರ್ ಆಗೋದಿಲ್ಲ ಅಂತ. ನಂತರ ದಿನಗಳಲ್ಲಿ ನಾವು ಅಬ್ಸರ್ವ್ ಮಾಡಿದಾಗೆ ಬೆಲ್ಲದ ಯತ್ನಾಳ್ ಅವರ ಜೊತೆ ಉಮೇಶ್ ಕತ್ತಿ ಅವರು ಹೇಳಿಕೆಗಳನ್ನು ಕೊಡುವುದನ್ನು ಸ್ಟಾಪ್ ಮಾಡಿದ್ರು. ಅದಾದ ಕೆಲವೇ ದಿನಗಳಲ್ಲಿ ಉಮೇಶ್ ಕತ್ತಿ ಮಿನಿಸ್ಟರ್ ಆಗಿ ಆಯ್ಕೆಯಾದರು. ಅವ್ರಿಗೆ ಬಹುಶಃ ಮುಂದಿನ ದಿನಗಳಲ್ಲಿ ಅದು ಅರಿವಿಗೆ ಬಂದಿತ್ತು, ಪಾರ್ಟಿಯಲ್ಲಿ ಯಾವ ಹೇಳಿಕೆಗಳನ್ನು ಕೊಟ್ಟರೆ ಪ್ರಯೋಜನ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಅವತ್ತು ಉಮೇಶ್ ಕತ್ತಿ ಸಕ್ಸಸ್ ಆಗಿದ್ರು. ಈಗ ಬೆಲ್ಲದ ಜೊತೆಗೆ ಓಡಾಡಿದ್ರು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇರಲಿಲ್ಲ. ಈ ಒಂದು ಕಾರಣಕ್ಕೂ ಕೂಡ ಪಾರ್ಟಿಯವರನ್ನು ಕನ್ಸಿಡರ್ ಮಾಡದಂತೆ ಕಾಣ್ತಾ ಇದೆ. ಆದರೆ ಅಜಿತ್, ರಾಜಕೀಯದಲ್ಲಿ ಮಾತನಾಡಿ ಅವಕಾಶವನ್ನು ಗಿಟ್ಟಿಸಿಕೊಳ್ಳುವುದಕ್ಕಿಂತ ಮೌನವಾಗಿ ಅವಕಾಶಗಳನ್ನು ಗಿಟ್ಟಿಸಿಕೊಳ್ಳುವರೆ ಬಹಳ ಬುದ್ಧಿವಂತರು ಅಂತ ಅನ್ಸುತ್ತೆ. ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ ಬಳಿಕ ಯಡಿಯೂರಪ್ಪನವರು ಎಲ್ಲಿಯೂ ಕೂಡ ಅಸಮಾಧಾನವನ್ನು ಬಹಿರಂಗವಾಗಿ ಹೇಳ್ಕೊಂಡಿಲ್ಲ. ನಾನು ಬೇರೆಯವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟೆ ಅಂತ ಹೇಳ್ತಾ ಇದ್ರು. ಆದರೆ ಅವರು ಬಹುತೇಕ ಸಂದರ್ಭದಲ್ಲಿ ಬಹಳ ಮೌನವಾಗಿದ್ರು. ತನ್ನ ಬಗ್ಗೆ ಏನೇ ಮಾತನಾಡ್ರಿ, ಪಾರ್ಟಿ ಯಾವುದೇ ಡಿಸಿಷನ್ಗಳನ್ನು ಮಾಡಲಿ, ಸಂಘಟನೆಯಲ್ಲಿ ಯಾರನ್ನೇ ತಂದು ಕೂರಿಸಲಿ, ಯಡಿಯೂರಪ್ಪನವ್ರು ಎಲ್ಲಿಯೂ ಕೂಡ ಮಾತನಾಡಿಲ್ಲ. ಆದರೆ ಯಡಿಯೂರಪ್ಪನವರಿಗೆ ಆಂತರಿಕವಾಗಿ ಒಂದು ಸಣ್ಣ ಬೇಸರ ಆಗಿದೆ ಅನ್ನುವಂಥದ್ದು ಹೈಕಮಾಂಡ್ ನಿಶ್ಚಿತವಾಗಿ ಗೊತ್ತಾಗಿತ್ತು. ಅವರ ಕೇಂದ್ರ ಸಂಸದೀಯ ಮಂಡಳಿಯ ಒಂದು ಸಮಿತಿಯಲ್ಲಿ ಅವ್ರನ್ನ ನೇಮಕ ಮಾಡಿಕೊಂಡ್ರು. ನಂತರದಲ್ಲಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಚುನಾವಣೆ ಪ್ರಚಾರಕ್ಕೆ ಬಂದಾಗ ಯಡಿಯೂರಪ್ಪ ಅವ್ರನ್ನ ಹೋದಲ್ಲಿ ಬಂದಲ್ಲಿ ಕೈಯನ್ನು ಹಿಡ್ಕೊಂಡು ಓಡಾಡಿದ್ರು, ಜೊತೆ ಅವ್ರನ್ನ ಹೊಗಳಿದ್ರು. ಹೀಗಾಗಿ ಯಡಿಯೂರಪ್ಪನವರ ಮೌನ ಇವತ್ತು ವಿಜಯೇಂದ್ರ ಅವರ ಸ್ಥಾನಮಾನವನ್ನು ಗಳಿಸೋದಕ್ಕೆ ಕಾರಣ ಆಯಿತು. ಆದರೆ ಯತ್ನಾಳ್ ಮೇಲಿಂದ ಮೇಲೆ ಪಾರ್ಟಿಗೆ ಮುಜುಗರ ಆಗುವ ರೀತಿಯಲ್ಲಿ ಅಥವಾ ತನಗಿರುವ ಅಸಮಾಧಾನವನ್ನು, ಆಕ್ರೋಶವನ್ನು ಈ ರೀತಿ ಹೇಳಿ 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 ಸಿಗಬಹುದಾಗಿದ್ದ ಅವಕಾಶವನ್ನು ಕೂಡ ಕಳ್ಕೊಂಡ್ರು ಅಂತ ಅನಿಸ್ತಾ ಇದೆ. ಒಮ್ಮೆ ಅಮಿತ್ ಶಾ ಅವ್ರ ಜೊತೆ ಅವ್ರು ಭೇಟಿಗೆ ಹೋಗಿದ್ರು ಚುನಾವಣೆಯ ಪೂರ್ವದಲ್ಲಿ. ಯಾರೇ ಹೇಳಿದ್ರು ಕೂಡ ಯತ್ನಾಳ್ ಸೈಲೆಂಟ್ ಆಗಿರಲಿಲ್ಲ. ನಂತರದಲ್ಲಿ ಅಮಿತ್ ಶಾ ಅವರ ಎಂಟ್ರಿಯಾಗಿ ನೀವು ಮಾತನಾಡಕೂಡ್ದು ಹೇಳುವಂತ ಮಾತನ್ನು ಹೇಳದಂತ ಸಂದರ್ಭದಲ್ಲಿ ಅಮಿತ್ ಶಾ ಒಂದು ಮಾತನ್ನು ಹೇಳಿದ್ರಂತೆ. ಪ್ರಶಾಂತ್ ನಾಥ್ ಅವರು ಆಗಾಗ ಹೇಳ್ತಾ ಇದ್ರು, ನೀವು ಯಡಿಯೂರಪ್ಪನವರಿಗೆ ಬೈದು ಏನನ್ನು ಸಾಧನೆ ಮಾಡಿದ್ರಿ, ಸಿಗಬಹುದಾಗಿದ್ದ ಎಲ್ಲ ಅವಕಾಶವನ್ನು ಕಳ್ಕೊಂಡ್ರಿ ಅಂತ ಹೇಳಿ ಸ್ವತಃ ಅಮಿತ್ ಶಾ ಅವರು ಹೇಳಿದ್ರು ಅನ್ನುವಂತ ಒಂದು ಚರ್ಚೆ ಆಗಿತ್ತು ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಹೀಗಾಗಿ ಯತ್ನಾಳ್ ಅವರು ಈ ಒಂದು ಮಾತು ಇನ್ನೂ ಕೂಡ ಜಾಸ್ತಿ ಆಗಬಹುದು. ಇವತ್ತು ಕೂಡ ನಮ್ಮ ಜೊತೆಗೆ ಆನಂದ್ ಇದ್ದಾರೆ, ರವಿ ಆನಂದ್ ಇದ್ದಾರೆ ನಮ್ಮ ಜೊತೆಗೆ. ಆನಂದ್, ಬಿಜೆಪಿ ಹೈಕಮಾಂಡ್ ವರ್ಕಿಂಗ್ ಸ್ಟೈಲ್ ಹೆಂಗೆ ಅಂದರೆ, ಯಾರನ್ನಾದರೂ ನಂಬಿ ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟರೆ ಅವ್ರನ್ನ ಸಂಪೂರ್ಣವಾಗಿ ಬಲಪಡಿಸಲಾಗತ್ತೆ, ಅವರ ಟೀಮ್ ಕಟ್ಟಿಕೊಳ್ಳೋದ್ರಲ್ಲಿ, ಅವರಿಗೆ ಸ್ವಾತಂತ್ರ್ಯ ಕೊಡೋದ್ರಲ್ಲಿ ಎಲ್ಲವನ್ನೂ ಮಾಡಲಾಗುತ್ತೆ ಅನ್ನುವಂಥದ್ದು ಒಂದು ಮಾತು ಹೇಳ್ತಾರೆ. ಇದನ್ನು ನೋಡಿದ್ರು ಹಂಗೆ ಅನ್ಸುತ್ತಲ್ಲ. ಪದಾಧಿಕಾರಿಗಳ ಪಟ್ಟಿನೂ ನನ್ನ ಕೈಯಲ್ಲಿದೆ, ವಿಧಾನಸಭೆ ವಿಧಾನ ಪರಿಷತ್ತಿಗೆ ನಡೆದಂಥ ನೇಮಕಾತಿಗಳ ಪಟ್ಟಿ ಕೂಡ ನಮ್ಮ ಕೈಯಲ್ಲಿದೆ. ಸೊ ವಿಜಯೇಂದ್ರರಿಗೆ ಕಂಫರ್ಟಬಲ್ ಆದಂಥ ಟೀಮ್ ಮಾಡಿಕೊಟ್ಟಿದ್ದಾರೆ. ಅರವಿಂದ ಬೆಲ್ಲದ್ರು ವಿಜಯೇಂದ್ರರ ಆಯ್ಕೆ ಹೌದು ಅಲ್ಲವೋ, ದಟ್ ಈಸ್ ಟು ಬಿ ಡಿಬೇಟೆಡ್. ಆದರೆ ತೀರಾ ಗಟ್ಟಿಯಾಗಿ ನಿಂತ್ಕೊಂಡು ಇಲ್ಲ ಅರವಿಂದ ಬೆಲ್ಲದ ಬೇಡವೇ ಬೇಡ ಅಂತೇನು ಹೇಳಿರ್ಲಿಕ್ಕಿಲ್ಲ ವಿಜಯೇಂದ್ರ ಅಂತ. ಅಜಿತ್, ಇಡೀ ಪಟ್ಟಿಯನ್ನು ಗಮನಿಸ್ತಾ ಇದ್ದರೆ ಬಹಳ ಮುಖ್ಯವಾಗಿ ಯಡಿಯೂರಪ್ಪ ಅವರ ಜೊತೆ ಗುರುಸ್ಕೊಂಡಿರ್ತಕ್ಕಂಥ, ರಾಜಕೀಯವಾಗಿ ಅವರಿಗೆ ಶಕ್ತಿ ಕೊಟ್ಟಿರುವಂಥ ನಾಯಕರುಗಳಿಗೆ ಹೆಚ್ಚು ಅವಕಾಶ ಕೊಟ್ಟಿರುವುದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ ಆಗ್ತಿದ್ದ ಹಾಗೆಯೇ ಪಕ್ಷದ ಒಳಗಡೆ ಯಡಿಯೂರಪ್ಪನವರಿಗೆ ಹೆಚ್ಚು ಆದ್ಯತೆ ಕೊಡಲಾಗಿದೆ. ಯಡಿಯೂರಪ್ಪನವರಿಗೆ ಅಂದರೆ ವಿಜಯೇಂದ್ರರಿಗೆ ಅವಕಾಶಗಳನ್ನು ಕೊಡುವ ನಿಟ್ಟಿನಲ್ಲಿ ಅವರ ಪರವಾಗಿರ್ತಕ್ಕಂಥ ಒಂದು ಟೀಮ್ ರೆಡಿ ಮಾಡಲಾಗಿದೆ ಅಂತಕ್ಕಂಥ ಚರ್ಚೆಗಳಿದೆ. ಅದಕ್ಕೆ ಪೂರಕವಾಗಿ ಯತ್ನಾಳ್ ಕೂಡ ಹೇಳಿದರು, ಇದು KJPಯ ಮತ್ತೊಂದು ಟೀಮ್ ಆಗಿದೆ ಅಂತಕ್ಕಂಥದ್ದು. ಸೊ ಎಲ್ಲವೂ ಕೂಡ ರಾಜಕೀಯವಾಗಿ ಟೀಕೆ ಟಿಪ್ಪಣಿ ಸಹಜ. ಆದರೆ ಬಹಳ ಪ್ರಮುಖವಾಗಿ ಯಡಿಯೂರಪ್ಪನವರಿಗೆ ಅತ್ಯಂತ ಕಂಫರ್ಟಬಲ್ ಆಗಿರ್ತಕ್ಕಂಥ ಮತ್ತು ವಿಜೇಂದ್ರರಿಗೆ ಕಂಫರ್ಟಬಲ್ ಆಗಿರ್ತಕ್ಕಂಥ ಒಂದು ಟೀಮನ್ನು ಕೊಟ್ಟಿದ್ದಾರೆ ಅನ್ನುವಂಥ ಚರ್ಚೆಗಳು ಶುರುವಾಗಿದೆ. ನಾವು ಗಮನಿಸಬಹುದು, ಸುನೀಲ್ ವಲ್ಯಾಪುರೆ KJPಯನ್ನು ಯಡಿಯೂರಪ್ಪನವರು ಕಟ್ಟಿದಾಗ, ಯಡಿಯೂರಪ್ಪನವರು KJPಯನ್ನು ಕಟ್ಟಿ ಪಕ್ಷದಿಂದ ಹೊರಗಡೆ ಹೋಗ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಾಗ ಮೊದಲ ಬಾರಿಗೆ ರಾಜೀನಾಮೆ ಕೊಟ್ಟಂಥ ಸಚಿವ ಸುನೀಲ್ ವಲ್ಯಾಪುರೆ. ಇವತ್ತು ಸುನೀಲ್ ವಲ್ಯಾಪುರಿಗೆ ಅವಕಾಶ ಕೊಡುವ ನಿರ್ಧಾರವನ್ನು ಯಡಿಯೂರಪ್ಪನವರು ಮಾಡಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಯಾಕೆಂದರೆ ಸುನೀಲ್ ವಲ್ಯಾಪುರನ್ನು MLC ಮಾಡಬೇಕು ಅಂತಕ್ಕಂಥ ಚರ್ಚೆಗಳು ನಡೆದಾಗ ಸುದೀರ್ಘವಾಗಿ ಅವ್ರಿಗೆ ಯಾವುದೇ ರೀತಿ ಅವಕಾಶನ ಕೊಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರು ಕೂಡ ಇದ್ದರು. ಆದರೆ ಅಂತಿಮವಾಗಿ ಸತಾಯಗತಾಯವಾಗಿ ಅವರಿಗೆ ಅವಕಾಶ ಕೊಡುವ ನಿಟ್ಟಿನಲ್ಲಿ ಯಡಿಯೂರಪ್ಪ ಯಶಸ್ವಿ ಆಗಿದ್ದರು. ಇವತ್ತು ಸುನೀಲ್ ವಲ್ಯಾಪುರವರಿಗೆ ಮತ್ತೊಂದು ಅವಕಾಶ ಕೊಡುವ ನಿಟ್ಟಿನಲ್ಲೂ ಕೂಡ ಯಡಿಯೂರಪ್ಪನವರು ಮತ್ತು ಅವರ ಟೀಮ್ ಯಶಸ್ವಿಯಾಗಿದೆ ಅಂತಕ್ಕಂಥ ಚರ್ಚೆಗಳು ನಡೀತಾ ಇರುವಂಥದ್ದು. ಇನ್ನೊಂದು ಬಹಳ ಮುಖ್ಯವಾಗಿ ದೊಡ್ಡನಗೌಡ ಪಾಟೀಲರು 2013 ಗೆದ್ದರು, ಅದಕ್ಕೆ ಹಿಂದೆ ಕೂಡ ಗೆದ್ದಿದ್ರು. ಆದರೆ ಬದಲಾದ ಸನ್ನಿವೇಶದಲ್ಲಿ ಅವರು ಕಳೆದ ಬಾರಿ ಗೆಲ್ಲಿಕ್ಕೆ ಆಗಿರಲಿಲ್ಲ. ಆದರೆ ಈ ಬಾರಿ ಮತ್ತೊಂದು ಸಲ ಗೆದ್ದಿದ್ದಾರೆ. ಅವರು ಕುರುಬ ಸಮುದಾಯಕ್ಕೆ ಸೇರಿದರೂ ಕೂಡ ಈಶ್ವರಪ್ಪ ಸೇರಿದಾಗೆ BJP ಒಳಗಿರ್ತಕ್ಕಂಥ ಕುರುಬರಿಂದ ಅತ್ಯಂತ
ಹೆಚ್ಚು ಅಂತರವನ್ನು ಕಾಪಾಡಿಕೊಂಡಿರ್ತಕ್ಕಂಥವ್ರು ಮತ್ತು ಕಾಂಗ್ರೆಸ್ ಸೇರಿದಾಗ ಎಲ್ಲ ಪಕ್ಷಗಳ ನಾಯಕರೊಂದಿಗೆ ಅತ್ಯಂತ ಆತ್ಮೀಯವಾದಂಥ ಸಂಬಂಧವನ್ನು ಹೊಂದಿರತಕ್ಕಂಥವ್ರು. ಅದು ಯಡಿಯೂರಪ್ಪರಿಗೂ ಕೂಡ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿರತಕ್ಕಂಥವ್ರು. ಆ ಕಾರಣಕ್ಕಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪರು 2 ಬಾರಿ ದೊಡ್ಡನಗೌಡರ ಪರವಾಗಿ ಹೋಗಿ ಪ್ರಚಾರವನ್ನು ಮಾಡ್ಕೊಂಡು ಬಂದಿದ್ದರು. ಹಾಗಾಗಿ ಯಡಿಯೂರಪ್ಪರ ಜೊತೆ ಅತ್ಯಂತ ಆತ್ಮೀಯವಾದ ಸಂಬಂಧ ಇರುವಂಥ ದೊಡ್ಡನಗೌಡ ಪಾಟೀಲರಿಗೆ ಈ ಬಾರಿ ಅವಕಾಶ ಕೊಡುವ ಒಂದು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಅವರು ಕೂಡ ವಿಜೇಂದ್ರ ಮತ್ತು ಯಡಿಯೂರಪ್ಪ ಟೀಮಲ್ಲಿ ಗುರುಸ್ಕೊಂಡಿರ್ತಕ್ಕಂಥವ್ರು. ಇನ್ನೊಂದು ಭಾಳ ಪ್ರಮುಖವಾಗಿ ಇನ್ನೊಂದು ಚರ್ಚೆ ಕೂಡ ಇದೆ. ಕೋಟಾ ಶ್ರೀನಿವಾಸ ಪೂಜಾರಿ ಅವರ ವಿಚಾರದಲ್ಲಿ ರವಿ ಶಿವರಾಮ್ ಹೇಳ್ತಾ ಇದ್ರು, ಬೈನೂರು ವಿಧಾನಸಭಾ ಕ್ಷೇತ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ. ಆ ಕಾರಣಕ್ಕಾಗಿ ರಾಜಕೀಯವಾಗಿ ಕೂಡ ಬಹಳ ಪ್ರಮುಖ ಆಗುತ್ತೆ. ಇದು ನಿಶ್ಚಯವಾಗಿಯೂ ಕೂಡ ಸತ್ಯ. ಯಾಕಂತಂದರೆ ಮುಖ್ಯಮಂತ್ರಿಯಾಗೋಕ್ಕಿಂತ ಮುಂಚಿತವಾಗಿ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಯಡಿಯೂರಪ್ಪನವರು ವಿಧಾನಸಭೆ ಒಳಗಡೆ ಹೋರಾಟ ಮಾಡ್ತಿದ್ರು. ಅವರಿಗೆ ಸಾಥ್ ಕೊಟ್ಟಿರ್ತಕ್ಕಂಥವ್ರು ಕೋಟಾ ಶ್ರೀನಿವಾಸ ಪೂಜಾರಿ ವಿಧಾನ ಪರಿಷತ್ನಲ್ಲಿ. ಅಂದರೆ ವಿಧಾನ ಪರಿಷತ್ತಲ್ಲಿ ಪ್ರತಿಪಕ್ಷ ನಾಯಕರ ಕೋಟಾ ಶ್ರೀನಿವಾಸ ಪೂಜಾರಿ ಕೂಡ ಇದ್ದರು. ಜೊತೆಗೆ ಒಂದು ಉತ್ತಮ ಹೊಂದಾಣಿಕೆಯಿಂದ ಕೆಲಸ ಮಾಡ್ತಕ್ಕಂಥ ಪ್ರಯತ್ನವನ್ನು ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಮಾಡಿದರು. ನಂತರದಲ್ಲಿ ಬದಲಾದ ಸನ್ನಿವೇಶದಲ್ಲಿ ಮುಖ್ಯಮಂತ್ರಿಯಾದ ಯಡಿಯೂರಪ್ಪನವರು ಉತ್ತಮವಾದ ಅವಕಾಶ ಅಂದರೆ ಹಿಂದುಳಿದ ವರ್ಗಗಳ ಒಂದು ಖಾತೆಯನ್ನು ಕೂಡ ಕೋಟಾ ಶ್ರೀನಿವಾಸ ಪೂಜಾರಿಯವರು ಕೊಟ್ಟಿದ್ದರು. ಅಷ್ಟರ ಮಟ್ಟಿಗೆ ಕೋಟಾ ಶ್ರೀನಿವಾಸ ಪೂಜಾರಿ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಒಲವನ್ನು ಯಡಿಯೂರಪ್ಪನವರು ಹೊಂದಿದ್ದಾರೆ. ಇವೆಲ್ಲವೂ ಕೂಡ ಸಹಜವಾಗಿ ಪಕ್ಷದಲ್ಲಿ ಪದಾಧಿಕಾರಿಗಳ ಪಟ್ಟಿ ಆದ ನಂತರದಲ್ಲಿ, ಈಗ ಈ ಪಟ್ಟಿ ಬಿಡುಗಡೆ ಆದ ನಂತರದಲ್ಲಿ ಏನು ಚರ್ಚೆಗಳಾಗ್ತಾ ಇದೆಯೋ ಅದಕ್ಕೆ ಸ್ವಲ್ಪ ಪೂರಕವಾಗಿದೆ. ವಿಜೇಂದ್ರ ಹತ್ತಿರದಲ್ಲಿರ್ತಕ್ಕಂಥ ಯಡಿಯೂರಪ್ಪರಿಗೆ ಅತ್ಯಂತ ಆಪ್ತರಾಗಿರ್ತಕ್ಕಂಥವ್ರಿಗೆ ಹೆಚ್ಚು ಅವಕಾಶಗಳು ಸಿಕ್ಕಿದೆ ಅಂತಕ್ಕಂಥ. ಅದರಲ್ಲಿ ಒಂದು ಬದಲಾವಣೆ ಅಂದರೆ ಬೆಲ್ಲದವರಿಗೆ ಅವಕಾಶ ಕೊಟ್ಟಿರೋದಂಥದ್ದು. ಅಂದರೆ ಪಂಚಮಸಾಲಿ ಸಮುದಾಯ ಈ ರಾಜ್ಯದಲ್ಲಿ ಈಗ ರಾಜಕೀಯವಾಗಿ ಅತ್ಯಂತ ಹೆಚ್ಚು ಜಾಗೃತವಾಗ್ತಕ್ಕಂಥ ಒಂದು ಸನ್ನಿವೇಶಕ್ಕೆ ಬಂದು ನಿಂತಿರುವಂಥ ಸಂದರ್ಭದಲ್ಲಿ ಮತ್ತು ಲಿಂಗಾಯತ ಸಮುದಾಯದ ಎಲ್ಲ ಅವಕಾಶಗಳನ್ನು ಲಿಂಗಾಯತ ಸಮುದಾಯದಲ್ಲಿರ್ತಕ್ಕಂಥ ಪ್ರಬಲ ಪಂಗಡಗಳು ಅನುಭವಿಸ್ತಾ ಇದ್ದಾವೆ. ಪಂಚಮಸಾಲಿ ಸಮುದಾಯದ ಮತಗಳನ್ನಷ್ಟೇ ಬಿಜೆಪಿ ತೆಗೆದುಕೊಳ್ತಾ ಇದೆ ಅನ್ನುವಂಥ ಏನು ಚರ್ಚೆಗಳಿದೆ, ಆ ಚರ್ಚೆಗೆ ಒಂದು ಫುಲ್ ಸ್ಟಾಪ್ ಹಾಕುವ ರೀತಿಯಲ್ಲಿ ಸಹಜವಾಗಿಯೇ ಇವತ್ತು ಬೆಲ್ಲದವರಿಗೆ ಕೊಟ್ಟಿರ್ತಕ್ಕಂಥ ಏನು ಹುದ್ದೆ ಇದೆ, ನಿಜವಾಗಲೂ ಕೂಡ ಆ ಒಂದು ಚರ್ಚೆಗೆ ಪೂರಕವಾದಂಥ ಒಂದು ತೀರ್ಮಾನ ಅಂದರೂ ಕೂಡ ತಪ್ಪಾಗಲಾರದು. ರಾಜ್ಯದಲ್ಲೂ ಕೂಡ ಪಂಚಮಸಾಲಿ ಸಮುದಾಯವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸುವಂಥ ಪ್ರಯತ್ನವನ್ನು ಈ ಮೂಲಕ ಮಾಡಲಾಗಿದೆ. ಕಳೆದ ಬಾರಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಲಿಂಗಾಯತ, ಒಕ್ಕಲಿಗ ಮತ್ತು ಈಡಿಗ ಸಮುದಾಯದ ಒಂದು ಕಾಂಬಿನೇಷನ್ ವಿಧಾನಸಭೆಯಲ್ಲಿ ಮಾಡಲಾಗಿತ್ತು. ಸುನಿಲ್ ಕುಮಾರ್ ಅವರಿಗೆ ಮುಖ್ಯ ಸಚೇತಕ ಸ್ಥಾನವನ್ನು ಕೊಡಲಾಗಿತ್ತು. ಈ ಬಾರಿ ಹಿಂದುಳಿದವರಿಗೆ ಸೇರಿರತಕ್ಕಂಥವರಿಗೆ ಸಚೇತಕ ಸ್ಥಾನವನ್ನು ಕೊಡಲಾಗಿದೆ ಮತ್ತು ಬದಲಾದ ಸನ್ನಿವೇಶದಲ್ಲಿ ಅಶೋಕ್ ಅವರು ಪ್ರತಿಪಕ್ಷ ನಾಯಕರಾಗಿರುವಂಥ ಕಾರಣಕ್ಕಾಗಿ ಲಿಂಗಾಯತ ಸಮುದಾಯಕ್ಕೆ ಸೇರಿರತಕ್ಕಂಥ ಬೆಲ್ಲದವರು ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಎಲ್ಲವನ್ನೂ ಕೂಡ ಅಂದರೆ ಪದಾಧಿಕಾರಿಗಳ ಪಟ್ಟಿ ಮತ್ತು ಈಗ ಜವಾಬ್ದಾರಿ ಹಂಚಿಕೆಯನ್ನು ಗಮನಿಸ್ತಾ ಇದ್ದರೆ ಯಡಿಯೂರಪ್ಪನವರಿಗೆ ಅತ್ಯಂತ ಹತ್ತಿರದಲ್ಲಿರ್ತಕ್ಕಂಥ ವಿಜೇಂದ್ರರಿಗೆ ಕಂಫರ್ಟೇಬಲ್ ಆಗಿರ್ತಕ್ಕಂಥ ರೀತಿಯಲ್ಲಿ ಈ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ಆ ಮೂಲಕ ವಿಜೇಂದ್ರರ ಕೈ ಬಲಪಡಿಸುವಂಥ ಪ್ರಯತ್ನವನ್ನು ಹೈಕಮಾಂಡ್ ಮಾಡಿದೆ ಅಂತಕ್ಕಂಥ ಟಾಕ್ಸ್ ಈಗ ಪಾರ್ಟಿ ಒಳಗಡೆ ಇರುವಂಥದ್ದು. ಎಸ್ ಥ್ಯಾಂಕ್ ಯು ಆನಂದ್. ಥ್ಯಾಂಕ್ ಯು ರವಿ ಶಿವರಾಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.